ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜವಾಗಿದ್ದು ಪಿ ಬಿಂದು ಎ ಬಿ ಅನ್ನ 2:3. ಸೊ ಪಿ ಬಿಂದು ಏನ್ ಮಾಡುತ್ತೆ ನೋಡಿ, ಇಲ್ಲಿ ಚಿತ್ರ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ. ಸೊ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದಲ್ಲಿ ಪಿ ಬಿಂದು ಎ ಬಿ ಅನ್ನ 2:3. ಸೊ 2:3. ಹಾಗೆ ಕ್ಯೂ ಬಿಂದು ಟಿ ಸಿ ಅನ್ನ 4:1. ಈ ಒಂದು ರೇಷ್ಯೋದಲ್ಲಿ ಏನ್ ಮಾಡ್ತಿದೆ, ವಿಭಾಗಿಸ್ತಾ ಇದೆ. ಹಾಗಾದರೆ ಓ ಎ ಬರಬ್ಬರಿ ಏನ್ ಹೇಳ್ಬೇಕು, 2 ಗುಣಿಸು ಓ ಸಿ ಎಂದು ಸಾಧಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನಾವೀಗ ಇದನ್ನ ಸಾಧಿಸೋದು ಹೇಗಂತ ನೋಡ್ತಾ ಹೋಗೋಣ. ನೋಡಿ, ತ್ರಿಭುಜ ಓ ಎ ಪಿ ಮತ್ತು ತ್ರಿಭುಜ ಓ ಕ್ಯೂ ಸಿ ಗಳಲ್ಲಿ ನೋಡಿ, ತ್ರಿಭುಜ ಓ ಎ ಪಿ ಈ ತ್ರಿಭುಜವನ್ನ ಗಮನಿಸಿ. ಸೊ ಅದೇ ರೀತಿ ತ್ರಿಭುಜ ಓ ಕ್ಯೂ ಸಿ ಈ ತ್ರಿಭುಜ ನೋಡಿ, ತ್ರಿಭುಜ ಓ ಎ ಪಿ ಮತ್ತು ತ್ರಿಭುಜ ಓ ಕ್ಯೂ ಸಿ. ಸೊ ಈ ಒಂದು ತ್ರಿಭುಜದಲ್ಲಿ ಕೋನ ಎ ಮತ್ತು ಕೋನ ಸಿ ನೋಡಿ, ಇಲ್ಲಿ ಈ ಕೋನ ಏನಾಗ್ತಾ ಇದೆ ನೋಡಿ, ಈ ಕೋನ ಏನಾಗ್ತಾ ಇದೆ, ಸಿ ಕೋನಕ್ಕೆ ಸಮವಾಗ್ತಾ ಇದೆ. ಯಾಕಂದ್ರೆ ಈ ಎ ಬಿ ಏನಾಗಿದೆ, ಎ ಬಿ ಮತ್ತು ಸಿ ಡಿಗಳು ಸಮಾಂತರವಾಗಿದ್ರೆ, ಸೊ ಈ ಒಂದು ಕ್ಯೂ ಸಿ ಮತ್ತು ಎ ಗಳೇನಾಗುತ್ತೆ, ಪರ್ಯಾಯ ಕೋನಗಳು. ಸೊ ಇಲ್ಲಿ ಎ ಸಿ ಏನಾಯ್ತು, ಛೇದಕ. ಎ ಸಿ ಏನಾಗುತ್ತೆ, ಛೇದಕ ಆಗುತ್ತೆ. ಸೊ ಇಲ್ಲಿ ಕೋನ ಸಿ ಮತ್ತು ಕೋನ ಎ ಗಳೇನಾಗುತ್ತೆ, ಪರ್ಯಾಯ ಕೋನಗಳು. ಸೊ ಇವುಗಳು ಸಮವಾಗಿರುತ್ತೆ. ಸೊ ಅದೇ ರೀತಿ ಎ ಪಿ ಓ ಅನ್ನ ಗಮನಿಸಿ. ಈ ಕೋನ ಮತ್ತು ಈ ಕೋನ ಏನಾಗುತ್ತೆ, ತ್ರಿಭುಜ ಎ ಓ ಪಿ ಯಲ್ಲಿ ಪಿ ಕೋನ, ತ್ರಿಭುಜ ಓ ಕ್ಯೂ ಸಿ ಯಲ್ಲಿ ಕ್ಯೂ ಕೋನ. ಸೊ ಇದು ಕೂಡ ಏನಾಗುತ್ತೆ, ಪರ್ಯಾಯ ಕೋನಗಳು. ಸೊ ಇಲ್ಲಿ ಪಿ ಕ್ಯೂ ಏನಾಗುತ್ತೆ, ಛೇದಕ. ಸೊ ಎ ಬಿ ಏನಾಗಿದೆ, ಡಿ ಸಿ ಗೆ ಸಮಾಂತರವಾಗಿದೆ. ಸೊ ಹಾಗಾದ್ರೆ ಇಲ್ಲಿ ಎ ಓ ಪಿ ಮತ್ತು ಸಿ ಓ ಕ್ಯೂಗಳು ಇವುಗಳು ಏನಾಯ್ತು, ಶೃಂಗಾಭಿಮುಖ ಕೋನಗಳು ಅಂತ ಹೇಳಿದ್ವಿ. ಹಾಗಾದ್ರೆ ಕೋನ ನಿರ್ಧಾರಕ ಗುಣಗಳಿಂದ ತ್ರಿಭುಜ ಎ ಓ ಪಿ ಸಮರೂಪಿ ತ್ರಿಭುಜ ಓ ಕ್ಯೂ ಸಿ ಅಂತ ಗೊತ್ತಾಯ್ತು ಅಲ್ವಾ. ಸೊ ಈ ಎರಡು ತ್ರಿಭುಜಗಳಲ್ಲಿ ಏನ್ ಮಾಡಿದ್ರಿ ನೀವು, ಈ ಕೋನಕ್ಕೆ ಸಮ. ಸೊ ಅದೇ ರೀತಿ ಎ ಕೋನ ಸಿ ಕೋನಕ್ಕೆ ಸಮ, ಯಾಕಂದ್ರೆ ಇವು ಪರ್ಯಾಯ ಕೋನಗಳು. ಸೊ ಅದೇ ರೀತಿ ಎ ಓ ಪಿ ಏನಾಗುತ್ತೆ, ಕ್ಯೂ ಓ ಸಿ ಗೆ ಸಮನಾಗುತ್ತೆ, ಯಾಕಂದ್ರೆ ಇವು ಶೃಂಗಾಭಿಮುಖ ಕೋನಗಳು. ಕೋನ ನಿರ್ಧಾರಕ ಗುಣಗಳಿಂದ ಏನ್ ಗೊತ್ತಾಯ್ತು ನಮ್ಗೆ, ತ್ರಿಭುಜ ಓ ಎ ಪಿ ಸಮರೂಪಿ ತ್ರಿಭುಜ ಓ ಕ್ಯೂ ಸಿ ಅಂತ ಗೊತ್ತಾಯ್ತು. ಹಾಗಾದ್ರೆ ನೋಡಿ, ಇವುಗಳ ಸಮರೂಪಿ ಆಗಿದ್ರೆ, ಕೋನಗಳು ಸಮವಾಗಿದ್ರೆ ಅವುಗಳ ಬಾಹುಗಳ ಅನುಪಾತಗಳು ಸಮವಾಗಿರುತ್ತೆ. ಹಾಗಾದ್ರೆ ಇವುಗಳ ಅನುಪಾತಗಳನ್ನ ಬರೆದಾಗ ಏನಾಯ್ತು, ಓ ಎ ಬಾಗಿಲೆ ಓ ಸಿ ನೋಡಿ, ಓ ಎ ಬಾಗಿಲೆ ಓ ಸಿ ಅಲ್ವಾ. ಸೊ ಓ ಎ ಬಾಗಿಲೆ ಓ ಸಿ, ಎ ಪಿ ಬಾಗಿಲೆ ಸಿ ಕ್ಯೂ, ಎ ಪಿ ಬಾಗಿಲೆ ಸಿ ಕ್ಯೂ ಅಲ್ವಾ. ಸೊ ಎ ಪಿ ಬಾಗಿಲೆ ಸಿ ಕ್ಯೂ. ಅದೇ ರೀತಿ ಓ ಪಿ ಬಾಗಿಲೆ ಓ ಕ್ಯೂ, ಓ ಪಿ ಬಾಗಿಲೆ ಓ ಕ್ಯೂ. ಸೊ ಎ ಪಿ ಬಾಗಿಲೆ ಸಿ ಕ್ಯೂ, ಎ ಪಿ ಬಾಗಿಲೆ ಸಿ ಕ್ಯೂ ಆಗುತ್ತೆ. ಸೊ ಎ ಪಿ ಬಾಗಿಲೆ ಸಿ ಕ್ಯೂ ಇದಕ್ಕೆ ಇದು ಸಮ ಆಯ್ತು. ಸೊ ಎ ಓಗೆ ಓ ಸಿ ಸಮ ಆಯ್ತು. ಸೊ ಅದೇ ರೀತಿ ಓ ಕ್ಯೂಗೆ ಏನಾಯ್ತು, ಓ ಪಿ ಸಮ ಆಯ್ತು. ಸೊ ಇವುಗಳ ಅನುಪಾತಗಳು ನೋಡಿ. ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರುತ್ತೆ ನೋಡಿ. ಇಲ್ಲಿ ಸಮಾಂತರ ಚತುರ್ಭುಜ ಅಲ್ವಾ ಇದು. ಸೊ ಇಲ್ಲೇನಾಗಿರುತ್ತೆ, ಅಭಿಮುಖ ಬಾಹುಗಳೇನಾಗಿರುತ್ತೆ, ಸಮವಾಗಿರುತ್ತೆ, ಅಭಿಮುಖ ಬಾಹುಗಳು. ಸೊ ಇದು ಡಿ ಸಿ ಗೆ ಎ ಬಿ ಸಮ, ಡಿ ಎಗೆ ಸಿ ಬಿ ಸಮ. ಸೊ ಅಭಿಮುಖ ಬಾಹುಗಳು ಸಮನಾಗಿರುತ್ತೆ. ಹಾಗಾದ್ರೆ ನಾನೇನ್ ಬರಿಬಹುದು, ಇಲ್ಲಿ ಎ ಬಿ ಬರಬರಿ ಡಿ ಸಿ ಅಂತ ಬರಿಬಹುದು. ಸೊ ಇಲ್ಲಿ ನೋಡಿ, ಸಮಾಂತರ ಚತುರ್ಭುಜದಲ್ಲಿ ಎ ಬಿ ಡಿ ಸಿ ಸಮ ಅಲ್ವಾ. ಸೊ ಅಭಿಮುಖ ಬಾಹುಗಳು ಸಮನಾಗಿದ್ರೆ ಎ ಪಿ ಬರಬರಿ ಡಿ ಸಿ ಅಂತ ಬರಿಬಹುದು ನಾನು. ಸೊ ಫಸ್ಟ್ ಏನ್ ಮಾಡಿದ್ವಿ ನಾವು, ತ್ರಿಭುಜ ಎ ಓ ಬಿ ಅಲ್ವಾ. ಸೊ ಎ ಓ ಬಿ ತ್ರಿಭುಜ ಮತ್ತು ಕ್ಯೂ ಓ ಸಿ ಇವುಗಳನ್ನ ಸಮರೂಪಿ ಅಂತ ಪ್ರೂವ್ ಮಾಡಿದ್ವಿ ನಾವು. ಹೇಗೆ, ಪರ್ಯಾಯ ಕೋನಗಳು ಸಮವಾಗಿರುತ್ತೆ, ಅದೇ ರೀತಿ ಶೃಂಗಾಭಿಮುಖ ಕೋನಗಳು ಸಮ. ಸೊ ಕೋನ ನಿರ್ಧಾರಕ ಗುಣಗಳಿಂದ ನಮ್ಗೆ ಏನ್ ಗೊತ್ತಾಯ್ತು, ಈ ಎ ಓ ಪಿ ಮತ್ತು ಕ್ಯೂ ಓ ಸಿಗಳು ಸಮರೂಪಿ ತ್ರಿಭುಜಗಳು ಅಂತ ಗೊತ್ತಾಯ್ತು. ಸೊ ಇವುಗಳು ಸಮರೂಪಿ
ತ್ರಿಭುಜಗಳಾದ್ರೆ ಸೊ ಇವುಗಳ ಅನುಪಾತಗಳು ಕೂಡ ಸಮನಾಗಿರುತ್ತೆ. ಹಾಗಾದ್ರೆ ಎಒ ಬಾಗಿಲೆ ಓಸಿ ಆದ್ರೆ ಕ್ಯೂಒ ಬಾಗಿಲೆ ಸಾರಿ ಪಿಒ ಬಾಗಿಲೆ ಓ ಕ್ಯೂ ಆಗತ್ತೆ, ಬರಬ್ಬರಿ ಕ್ಯೂ ಸಿ ಬಾಗಿಲೆ ಎ ಬಿ ಆಗತ್ತೆ. ಸೊ ನಮ್ಗೆ ಇನ್ನೊಂದು ಏನ್ ಗೊತ್ತಿದೆ, ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರುತ್ತೆ ಅಂತ ಗೊತ್ತು. ಹಾಗಾದ್ರೆ ಡಿ ಸಿ ಬರಬರಿ ಏನಾಗತ್ತೆ, ಎ ಬಿ ಆಗತ್ತೆ. ಸೊ ಇನ್ನೊಂದೇನ್ ನೋಡಿ, ಇಲ್ಲಿ ದತ್ತಾಂಶದಲ್ಲಿ ಕೊಟ್ಟಿದ್ದಾರೆ ಏನು, ಪಿ ಬಿಂದುವು ಎ ಬಿ ಅನ್ನು 2:3 ಅನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಹೇಳಿದ್ದಾರೆ. ಸೊ ದತ್ತಾಂಶದಲ್ಲಿ ಕೊಟ್ಟಿದ್ದಾರಲ್ವಾ, ಸೊ ಏನ್ ಹೇಳ್ತಾ ಇದ್ದಾರೆ, ಪಿ ಬಿಂದುವು ಎ ಬಿ ಅನ್ನ 2:3 ವಿಭಾಗಿಸುತ್ತದೆ. ಸೊ ಪಿ ಬಿಂದುವು ಎ ಬಿ ಅನ್ನ 2:3 ವಿಭಾಗಿಸುತ್ತದೆ. ಹಾಗಾದ್ರೆ ಇಲ್ಲಿ ನೋಡಿ 2:3. ಹಾಗಾದ್ರೆ ಎ ಪಿ ಏನಾಗತ್ತೆ, ಟೋಟಲ್ ಎಷ್ಟು 5 ಅಲ್ವಾ, 5ರಲ್ಲಿ 2 ಅಂಶ ಎಷ್ಟಿದೆ ಅಂತ ಆಯ್ತು, ಎ ಪಿ ಇದೆ ಅಲ್ವಾ. ಸೊ ಎ ಬಿ ಯಲ್ಲಿ 5ನೇ 2 ಅಂಶ 2 ಏನಿದೆ ಎ ಪಿ ಆಗತ್ತೆ ಅಲ್ವಾ. ಸೊ ಹಾಗಾದ್ರೆ ಎ ಪಿ ಬರಬ್ಬರಿ ಏನಂತ ಬರಿಬಹುದು, 2/5 ಗುಣಿಸು ಎ ಬಿ ಅಂತ ಬರಿಬಹುದಲ್ವಾ. ಸೊ ಎ ಪಿ ಏನಿದೆ 5ನೇ 2ರಷ್ಟು ಎ ಬಿ ಆಗಿದೆ. ಸೊ ಅದೇ ರೀತಿ ಕ್ಯೂ ಬಿಂದುವು ಡಿ ಸಿ ಅನ್ನ 4:1 ವಿಭಾಗಿಸುತ್ತದೆ. ಸೇಮ್ ಇಲ್ಲಿ ನೋಡಿ ದತ್ತಾಂಶದಲ್ಲಿ ಕೊಟ್ಟಿದ್ದಾರೆ ಏನು, ಕ್ಯೂ ಬಿಂದುವು ಡಿ ಸಿ ಅನ್ನ 4:1, ಸೊ 4:1 ವಿಭಾಗಿಸ್ತದೆ. ಹಾಗಾದ್ರೆ ಇವುಗಳೇನಾಗುತ್ತೆ, ಸಿ ಕ್ಯೂ ಏನಾಯ್ತು, ಹಾಗಾದ್ರೆ ಡಿ ಸಿ ಯ ಈ ಟೋಟಲ್ ಇದೇನಿದ್ರು ಡಿ ಸಿ ಅಲ್ವಾ, ಟೋಟಲ್ ಎಷ್ಟಿದೆ 5 ಇದೆ. ಸೊ ಇದರಲ್ಲಿ ಇದು 1 ಅಂಶ ಇದ್ರೆ ಇದು 4 ಇರುತ್ತೆ. ಸೊ ಇಲ್ಲಿ ಕ್ಯೂ ಸಿ ಏನಾಯ್ತು, ಹಾಗಾದ್ರೆ ಡಿ ಸಿ ಏನಾಯ್ತು, ಸಿ ಕ್ಯೂ ಏನಾಯ್ತು 5ನೇ 1 ಭಾಗ ಏನಾಗತ್ತೆ ಡಿ ಸಿ ಆಗತ್ತೆ. ಹಾಗಾದ್ರೆ ಇಲ್ಲಿ ಎ ಬಿ ಬರಬ್ಬರಿ ಏನಂತ ಹೇಳಿದೀವಿ ನಾವು, ಡಿ ಸಿ ಅಂತ ಹೇಳಿದೀವಿ. ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರುತ್ತೆ. ಹಾಗಾದ್ರೆ ಎ ಬಿ ಬರಬ್ಬರಿ ಏನ್ ಹೇಳಿದೀವಿ, ಡಿ ಸಿ ಅಂತ ಹೇಳಿದೀವಿ. ಹಾಗಾದ್ರೆ ಈ ಸಿ ಕ್ಯೂ ಅನ್ನ ಏನ್ ಬರಿಬಹುದು ನಾವು, 1/5 ಗುಣಿಸು ಎ ಬಿ ಅಂತ ಬರಿಬಹುದು ಅಲ್ವಾ. ಸಿ ಕ್ಯೂ ಏನಾಗುತ್ತೆ 1/5, ಡಿ ಸಿ ಬದಲು ಏನ್ ಬರ್ದ್ವಿ ನಾವು, ಎ ಬಿ ಅಂತ ಬರ್ದ್ವಿ. ಸೊ ಹಾಗಾದ್ರೆ 1/5 ಎ ಬಿ ಆಯ್ತು. ಸೊ ಇಲ್ಲಿ ಅನುಪಾತಗಳನ್ನ ಗಮನಿಸಿ, ಓ ಎ ಬಾಗಿಲೆ ಓ ಸಿ ಬರಬ್ಬರಿ ಎ ಪಿ ಬಾಗಿಲೆ ಸಿ ಕ್ಯೂ ಅಲ್ವಾ. ಸೊ ಇಲ್ಲಿ ಎ ಪಿ ಮತ್ತು ಸಿ ಕ್ಯೂಗಳು ಬಂತು, ಅವುಗಳ ಅನುಪಾತಗಳನ್ನ ನೋಡಿದ್ವಿ ನಾವು. ಸೊ ಎ ಪಿ ಬಾಗಿಲೆ ಸಿ ಕ್ಯೂ, ಸೊ ಇಲ್ಲಿ ಎ ಪಿ ಏನಿದೆ 2/5 ಎ ಬಿ ಅಂತ ಬಂದಿದೆ. ಸೊ ಇವುಗಳ ಅನುಪಾತ ಏನಾಗಿದೆ, ಎ ಪಿ ಬರಬ್ಬರಿ 2/5 ಎ ಬಿ. ಸೊ 2/5 ಎ ಬಿ ಬಾಗಿಲೆ ಸಿ ಕ್ಯೂ ಎಷ್ಟು ಬಂದಿದೆ ನಮ್ಗೆ, 1/5 ಎ ಬಿ ಬಂದಿದೆ. ಸೊ ಇಲ್ಲಿ ಡಿ ಸಿ ಬದಲು ಏನ್ ಮಾಡಿದ್ವಿ ನಾವು, ಎ ಬಿ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಯಾಕಂದ್ರೆ ಇವುಗಳು ಏನಾಗುತ್ತೆ, ಅಭಿಮುಖ ಬಾಹುಗಳು ಸಮನಾಗಿರುತ್ತೆ ಅಲ್ವಾ. ಸೊ ಎ ಬಿ, ಸೊ ಇಲ್ಲಿ ಎ ಬಿ ಏನಾಗುತ್ತೆ, ಕ್ಯಾನ್ಸಲ್ ಆಗತ್ತೆ. ಸೊ ಅದೇ ರೀತಿ 5 ಹೋಗುತ್ತೆ, ಸೊ 2 ಉಳಿಯುತ್ತೆ ಅಲ್ವಾ. ಸೊ ಏನಾಯ್ತು, ಎ ಪಿ ಬಾಗಿಲೆ ಸಿ ಕ್ಯೂ ಬರಬರಿ 2/1. ಸೊ ಇದೇನಾಯ್ತು 2 ಬಂತು. ಸೊ ಹಾಗಾದ್ರೆ ಈ ಅನುಪಾತಗಳನ್ನ ನೋಡಿ, ಓ ಎ ಬಾಗಿಲೆ ಓ ಸಿ ಬರಬ್ಬರಿ ನೋಡಿ ಈ ಅನುಪಾತ. ಸೊ ಇವುಗಳ ಸಮರೂಪಿ ತ್ರಿಭುಜಗಳು, ಕೋನಗಳು ಸಮವಾಗಿದ್ರೆ ಅವುಗಳ ಅನುರೂಪ ಬಾಹುಗಳು ಕೂಡ ಸಮಾನುಪಾತದಲ್ಲಿರುತ್ತೆ. ಸೊ ಓ ಎ ಬಾಗಿಲೆ ಓ ಸಿ ಬರಬರಿ ಏನಾಯ್ತು, ಎ ಪಿ ಬಾಗಿಲೆ ಸಿ ಯು. ಸೊ ಇಲ್ಲಿ ಏನ್ ಕಂಡು ಹಿಡಿದಿದ್ದೀವಿ ನಾವು, ಎ ಪಿ ಬಾಗಿಲೆ ಸಿ ಕ್ಯೂ ಅಂದ್ರೆ 2 ಸೆಂಟಿ 2 ಅಂತ ಗೊತ್ತಾಗಿದೆ ನಮ್ಗೆ. ಸೊ ಓ ಎ ಬಾಗಿಲೆ ಓ ಸಿ ಬರಬರಿ 2 ಆದ್ರೆ ಓ ಎ ಬರಬರಿ ಏನಾಗುತ್ತೆ, 2 ಗುಣಿಸು ಓ ಸಿ ಆಗತ್ತೆ. ಸೊ ಇದೇನಾಯ್ತು, ನಮ್ಮ ಸಾಧಿಸುವಿಕೆ ಆಯ್ತು. ನೋಡಿ ಏನ್ ಹೇಳುತ್ತೆ ಇಲ್ಲಿ, ನೋಡಿ ಇವುಗಳು 4:1 ವಿಭಾಗಿಸಿದ್ರೆ ಸೊ ಓ ಎ ಬರಬರಿ ಏನಾಯ್ತು ನಮ್ಗೆ, 2 ಗುಣಿಸು ಓ ಸಿ ಅಂತ ಆಯ್ತು ಅಲ್ವಾ. ಸೊ ಇದೇನಾಯ್ತು, ಈ ಒಂದು ಪ್ರಮೇಯದ ಸಾಧಿಸುವಿಕೆ.